ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ, ತಪ್ಪಿಲ್ಲದ ಕಡೆ ತಲೆ ತಗ್ಗಿಸಬೇಡ, ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನು ಬಯಸಬೇಡ ಅನ್ನೋದನ್ನು ಕೇಳಿರ್ತೀರ. ಇದಕ್ಕೆ ಮಹಾಭಾರತದಲ್ಲಿ ಬರುವ ಕೆಲ ಸನ್ನಿವೇಶಗಳು ತುಂಬಾನೇ ಅರ್ಥ ಕೊಡುತ್ತೆ. ಕೌರವರ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದು ತಂದಾಗ ಆ ಸಭೆಯಲ್ಲಿ ದ್ರೌಪದಿ ಧೈರ್ಯದಿಂದ ನ್ಯಾಯವನ್ನು ಕೇಳ್ತಾಳೆ. ಯುಧಿಷ್ಠಿರ ಮೊದಲು ಸೋತಿದ್ದು ತನ್ನನ್ನು ಅಥವಾ ನನ್ನನ್ನು. ತಾನೇ ತನ್ನ ಮೇಲೆ ಹಕ್ಕಿಲ್ಲದವನು ತನ್ನ ಹೆಂಡತಿಯನ್ನು ಹೇಗೆ ಪಣಕ್ಕಿಡಲು ಸಾಧ್ಯ ಎಂದು ಧೈರ್ಯದಿಂದ ಆ ಸಭೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾಳೆ. ಆ ಸಭೆಯಲ್ಲಿ ಹಿರಿಯರಾದ ಭೀಷ್ಮ ಪಿತಾಮಹರು ಹಾಗೂ ದ್ರೋಣಾಚಾರ್ಯರಿದ್ದರೂ ಮೌನವಾಗಿರ್ತಾರೆ. ಯಾಕೆ ಅಂದರೆ ಅಲ್ಲಿ ನ್ಯಾಯಕ್ಕೆ ಹಾಗೂ ಧರ್ಮಕ್ಕೆ ಅವಕಾಶ ಇರಲಿಲ್ಲ. ನಂಬಿಕೆಯಿಲ್ಲದ ಆ ಸ್ಥಳದಲ್ಲಿ ಆಕೆಯ ಮಾತನ್ನು ಕಡೆಗಣಿಸಲಾಗತ್ತೆ. ಆದರೂ ಆಕೆ ತಲೆ ತಗ್ಗಿಸದೆ ಧೈರ್ಯದಿಂದ ಹೋರಾಡ್ತಾಳೆ. ದ್ರೌಪದಿ ಇದ್ದ ಸಂಕಷ್ಟಕ್ಕೆ ಭಗವಂತ ಶ್ರೀಕೃಷ್ಣನೇ ನೆರವಾಗ್ತಾನೆ. ಈ ಸನ್ನಿವೇಶವೇ ಮಹಾಭಾರತ ಯುದ್ಧಕ್ಕೆ ಮುನ್ನುಡಿಯಾಗತ್ತೆ. ಈ ಯುದ್ಧವನ್ನು ತಪ್ಪಿಸಲು ಹಾಗೂ ಪರಸ್ಪರ ಪ್ರೀತಿಯ ಒಪ್ಪಂದವನ್ನು ಮಾಡಲು ಶ್ರೀಕೃಷ್ಣ ಹಾಗೂ ಪಾಂಡವರು ಕೌರವರ ಬಳಿ ಬರ್ತಾರೆ. ಕೌರವರ ಬಳಿ ಬರೀ 5 ಹಳ್ಳಿಗಳನ್ನು ನೀಡುವಂತೆ ಕೇಳ್ತಾರೆ. ಆಗ ದುರ್ಯೋಧನ ಹಾಗೂ ದುಶ್ಯಾಸನ ಸೂಜಿಯ ತುದಿಯಷ್ಟು ಜಾಗ ನಿಮಗೆ ಕೊಡಲ್ಲ ಅಂತ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಎಲ್ಲಿ ಪ್ರೀತಿಗೆ ಬೆಲೆ ಇರಲ್ವೋ ಅಲ್ಲಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದು ವೇಸ್ಟ್. ಈ ಮಹಾಭಾರತದ ಸನ್ನಿವೇಶಗಳೇ ಜೀವನಕ್ಕೆ ನಿಜವಾದ ಪಾಠಗಳನ್ನು ಕಲಿಸುತ್ತೆ. ಇಂಥ ಸಿಚುವೇಶನ್ಸ್ಗಳು ಎದುರಾದಾಗ ನಂಬಿಕೆ ಇಲ್ಲದ ಕಡೆ ವಾದ ಮಾಡದೆ, ತಪ್ಪಿಲ್ಲದ ಕಡೆ ತಲೆ ತಗ್ಗಿಸದೆ, ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನು ಬಯಸದೆ ಲೈಫ್ನ ಲೀಡ್ ಮಾಡಿದಾಗ ನಮ್ಮ ಅಸ್ತಿತ್ವಕ್ಕೆ ಒಂದು ಅರ್ಥ ಸಿಗುತ್ತೆ.